ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮನೀಸ್ ಕಿಚನ್. ಇವತ್ತೊಂದು ಸೊಗಸಾದ ಸ್ವಾದಿಷ್ಟವಾದ ಮಸಾಲೆದಾರ್ ಚಕ್ಲಿನ ಅತ್ಯಂತ ಸುಲಭವಾಗಿ ಮನೇಲಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತಾ ಹೋಗ್ತೀನಿ. ಬನ್ನಿ, ನನ್ನ ರೆಸಿಪಿಗಳನ್ನು ನೀವು ರೆಗ್ಯುಲರಾಗಿ ಫಾಲೋ ಮಾಡ್ತಿದ್ರೆ ನನಗೆ ಕಮೆಂಟು ಮತ್ತು ಲೈಕ್ಸನ್ನು ಕೊಟ್ಟು ಎನ್ಕರೇಜ್ ಮಾಡಿ. ನಾನು ಇದಕ್ಕಾಗಿ ತೊಗೊಂಡಿರೋದು ಅರ್ಧ ಬಟ್ಲು ಉದ್ದಿನಕಾಳು. ಇದನ್ನು ಒಲೆ ಮೇಲೆ ಅಂದರೆ ಬಾಣಲೆ ಒಳಗಡೆ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡಬೇಕು, ತುಂಬ ಹುರ್ಕೋಬಾರ್ದು. ಇದನ್ನು ತೊಳೆದುಬಿಟ್ಟು 2 ಬಟ್ಲು ನೀರು ಹಾಕಿ ಪ್ರೆಷರ್ ಕುಕ್ ಮಾಡ್ಕೋಬೇಕು. ಇದಕ್ಕೆ 3 ಸೀಟಿ 3ರಿಂದ 4 ಸೀಟಿ ಹೊಡೆಸ್ಕೊಳ್ಳಿ. ಮತ್ತು ಹೆಚ್ಚಿಗೆ ನೀರು ಇರಬಾರ್ದು. ನೀರನ್ನು ಬಸಿದ್ಬಿಟ್ಟು ಮಿಕ್ಸಿಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಒಂದು ಕಾಳು ಇರಬಾರ್ದು. ಇವಾಗ ನಾನು ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೀನಿ ನೋಡಿ. ಆ ಕಪ್ನಲ್ಲೇ ನಾನು 1.5 ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ಒಂದು ತೊಗೊಂಡಿದ್ದೆ, ಇವಾಗ ಅರ್ಧ ತೊಗೊಳ್ತಾ ಇದ್ದೀನಿ. ಇದಕ್ಕೆ ನಾನು ಇವಾಗ ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಇಂಗು, ಉಪ್ಪು ಮತ್ತು ಎಳ್ಳು, ಹುರಿದಿರುವಂಥ ಬಿಳಿ ಎಳ್ಳು ಮತ್ತು ನಮ್ಮ ರುಬ್ಕೊಂಡಿರುವಂಥ ಬೇಳೆ ಪೇಸ್ಟ್ ತೊಗೊಂಡಿದ್ದೀನಿ. ಇದನ್ನು ಕೈನಲ್ಲಿ ಒಂದು ಸಲ ಕೂಡಿಸ್ಕೊಂಡ್ಬಿಟ್ಟು ಇದಕ್ಕೆ 2 ಚಮಚ ಎಣ್ಣೆ ಹಾಕಬೇಕು. ಜಾಸ್ತಿ ಹಾಕಬಾರ್ದು, ಅಂದರೆ ತುಂಬ ನೀರಾಗೂ ಇರಬಾರ್ದು. ಮತ್ತು ನೀರು ಅಗತ್ಯ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲೇ ಹೋದರೆ ಹಾಕ್ಕೋಬೇಡಿ. ಇದಕ್ಕೆ ನೀರಿನ ಅಗತ್ಯನೇ ಇಲ್ಲ. ಒಂದು ಚೂರು ಬೇಕಾದರೆ 2 ಚಮಚ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದನ್ನು ಚಕ್ಲಿ ಒಳಗೆ ಹಾಕಿ ಇವಾಗ ನಾವು ನಿಧಾನಕ್ಕೆ ಇದನ್ನು ಒತ್ಕೋಬೇಕು. ಪೇಷನ್ಸ್ ಇರಬೇಕು ಇದನ್ನು ಮಾಡುವಾಗ, ಗಡಿಬಿಡಿ ಮಾಡಬಾರ್ದು. ನೋಡಿ, ನಿಧಾನಕ್ಕೆ ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದನ್ನು ಇವಾಗ ನಾವು ಎಣ್ಣೆ ಕಾದಿದೆ ಅನ್ನೋದಕ್ಕೆ ಒಂದು ಸಣ್ಣ ಪೀಸ್ ಹಾಕಿ ಚೆಕ್ ಮಾಡಿ. ಅದು ಫ್ರೈ ಆಗೋಕ್ಕೆ ಶುರುವಾದರೆ ಮೇಲ್ಗಡೆ ತೇಲ್ಕೊಂಡು ಎಣ್ಣೆ ಕಾದಿದೆ ಅಂತ ಅರ್ಥ. ಇವಾಗ ನೋಡಿ, ಇದನ್ನು 2 ಸಲ ತಳ ಮೇಲೂ ಮಾಡ್ಕೊಳ್ಳೋಣ. ನೋಡಿ, ಆಗಲೇ ಇದು ಕ್ರಿಸ್ಪ್ನೆಸ್ಸು ಆಗ್ತಾಯಿದೆ, ಕ್ರಿಸ್ಪ್ನೆಸ್ ಬರ್ತಾಯಿದೆ. ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಗಲೇ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ. ಇದು ಕಲರ್ ಚೇಂಜ್ ಆಗ್ತಾನೆ ಸ್ವಲ್ಪ ಚೇಂಜ್ ಆಗಬೇಕು, ತುಂಬ ಕೆಂಪಾಗಬಾರ್ದು. ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಕೆ ಎಷ್ಟು ಚೆನ್ನಾಗಿರುವಾಗ ಇನ್ನು ತಿನ್ನೋಕೆ ಎಷ್ಟು ಚೆನ್ನಾಗಿರುತ್ತಲ್ವ. ಮನೆಗೆ ಬಂದು ಸ್ನೇಹಿತರು ನಿಮ್ಮನ್ನು ಅಯ್ಯೋ ಯಾವ ಅಂಗಡಿಯಿಂದ ತಂದೆಯೇ, ಸ್ವಲ್ಪ ಅಡ್ರೆಸ್ ಕೊಡಿ ಅಂತ ಕೇಳಬೇಕು. ಅಷ್ಟು ಚೆನ್ನಾಗಿರುತ್ತಿರು. ಮಾಡ್ಕೊಳ್ಳಿ, ತಿನ್ಕೊಳ್ಳಿ.